ಗುಬ್ಬಿಯಿಂದ ಬಂದಿರೋದು ಗುಬ್ಬಿ ಐಟಮು ಇದೇ ಹೈಯೆಸ್ಟ್ ಇವತ್ತು 400 ರೂಪೀಸ್ಗೆ 400 ರೂಪಾಯಿ ಇದೇನಾ ಇನ್ನೂ ಯಾವ್ದಾನ ಆಯ್ತಾ ಆ 3 ಮಂಡಿಲ ಕಾಲೇದಾ ಗುಬ್ಬಿ ಐಟಮ್ಗೆ ಒಳ್ಳೆ ಬೆಲೆ ಇದೆ ನಮ್ಮ ಕೋಲಾರದಲ್ಲಿ 400 ರೂಪಾಯಿಗೆ ಆಕ್ಷನ್ ಆಗಿದೆ ಸೈಜು ಎಲ್ಲ ಚೆನ್ನಾಗಿದೆ ಕಲರ್ ಎಲ್ಲ ಸಾಕಾಗಿದೆ ಲಾರಿಗಳು ನೀವು ನೋಡ್ಬೋದು ಇಲ್ಲಿವರೆಗೂ ಫುಲ್ ರಶ್ ಇದೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬಂದಿದ್ದಾವೆ ದೊಡ್ಡ ಮಾರ್ಕೆಟು ನಾನು ಹಿಂಗೆ ಹೇಳಿದ್ನಲ್ಲ ದೊಡ್ಡ ಮಾರ್ಕೆಟ್ ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಇದು ಈಗ ಮಾರ್ಕೆಟ್ ಒಳಗಡೆ ಬಂದಿದ್ದೀನಿ ನೋಡೋಣ ಏನು ರೇಟಿಗೆ ಆಕ್ಷನ್ ಆಗ್ತಾಯಿದೆ ಅಂತ CMR ಟೊಮಾಟೊ ಮಂಡಿಗೆ ಸೀಡ್ ಟೊಮಾಟೊ ಕಮ್ಮಿ ಬಂದಿದೆ ನೆನ್ನೆ ಫುಲ್ ಇತ್ತು ಸೀಡು ಇವತ್ತು ಸೀಡು ಏನು ಇದೆಲ್ಲ ಫಿಟ್ ನಾಟಿನೇ ಇದೆಯಲ್ಲಪ್ಪ ಇದನ್ನು ಇಲ್ಲೂ ನಾಟಿ ಜಾಸ್ತಿ ಬಂದಿದೆ ಸೀಡ್ ಕಮ್ಮಿ ಬಂದಿದೆಯಾ ಅಂತ ಇಲ್ಲೊಂದು ಟ್ಯಾಕ್ಟ್ರಿ ಇಲ್ಲೊಂದು ಟೆಂಪು ಬರ್ತಾಯಿದೆ ಒಂದು ಸೀಡ ನಾಟ್ ಫಾರಮ ನೋಡೋಣ ಇದು ನೆನ್ನೆ ಇಲ್ಲಿ ಸೀಡಿತ್ತು ಇವತ್ತು ನಾಟಿ ಇದೆ ಸೀಡ್ ಎಲ್ಲಿ ಇಳಿಸಿದ್ದಾರೆ ಅಂತ ಕುತೂಹಲ ಇವಾಗ ಈ ಥರ ಚಿಕ್ಕ ಟೊಮೆಟೊ ಕಿತ್ಕೊಂಡ್ಬಂದು ಮಾರ್ಕೆಟ್ಗೆ ಹಾಕೋದ್ರಿಂದ ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಆದರೆ ನನ್ನ ಅನಿಸಿಕೆ ನಾನು ಹೇಳ್ತೀನಿ ಅವ್ರಿಗೆ ಸಮಯ ವೇಸ್ಟ್ ಆಗ್ತದೆ ಟೈಮ್ ವೇಸ್ಟ್ ಆಗ್ತದೆ 10-20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಬಾಕ್ಸಿಗೆ ಹೋದ್ರೂ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಬಾಕ್ಸ್ ಇಲ್ಲಿ ತೊಗೊಂಬಂದು ಹಾಕಿ ಅದು ಇಲ್ಲಿ ಸೇಲ್ ಆಗೋಷ್ಟೊತ್ತಿಗೆ ರೈತರಿಗಂತೂ ಸಿಕ್ಕಾಪಟ್ಟೆ ಟೈಮ್ ಯಾಕೆಂದರೆ ಈ ಚಿಕ್ಕ ಟೊಮೆಟೊ ಬಿಡಿಸಿ ಎತ್ತಾಕೊಂಬರೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತದೆ ಆದ್ರೂ ಎತ್ಕೊಂಬಂದಿದ್ದಾರೆ ಅಂದರೆ ರೈತರ ಹತ್ರ ಟೈಮ್ ಬೇಕಾದಷ್ಟಿದೆ ಅಂತ ಅರ್ಥ ನೋಡಬೇಕು ಇದೇನು ರೇಟ್ಗೆ ಆಕ್ಷನ್ ಆಗ್ತದೆ ಇವತ್ತು ನೋಡೋಣ ಇವತ್ತು CMR ಟೊಮೆಟೊ ಮಂಡಿಯಲ್ಲಿ ವಾತಾವರಣ ತಣ್ಣಗಿದೆ ಏನು ಅಷ್ಟು ಗೊದ್ದಲ ಇಲ್ಲ ಏನು ಅಷ್ಟು ಫಾಸ್ಟ್ ಇಲ್ಲ ಏನು ಅಷ್ಟು ಇದಿಲ್ಲ ಕಾಲು ನಿಧಾನಕ್ಕೆ ತಣ್ಣಗೆ ಸಿಂಪಲ್ಲಾಗಿ ಹೋಗ್ತಾಯಿದೆ ಮಾರ್ಕೆಟು 400 ರೂಪಾಯಿ ಇದುವರೆಗೂ ಆಗಿದೆ ಅಂತೆ ಈಗ ಈ ಮಂಡಿಯಲ್ಲಿ 4ನೇ ಮಂಡಿಯಲ್ಲಿ ಆಕ್ಷನ್ ಮಾಡೋಕ್ಕೆ ಬಂದಿದ್ದಾರೆ ನೋಡೋಣ ಏನು ರೇಟ್ಗೆ ಆಕ್ಷನ್ ಆಗ್ತಾಯಿದೆ ಅಂತ ಇನ್ನೊಂದಷ್ಟು ವಿಷಯಗಳು ತಿಳ್ಕೊಳ್ಳೋಣ ದಿಲ್ಲಿಲಿ ಏನು ರೇಟ್ಗೆ ಆಯಿತು ಅವೆಲ್ಲನೂ ನಾವು ಮುಂದೆ ಮಾತಾಡ್ಕೊತ ಹೋಗೋಣ ಇಷ್ಟು ಮಾತ್ರಕ್ಕೆ ಕೂಗಕ್ಕೆ ಬಂದರೆ ತುಂಬ ಹೋಗ್ಬಿಟ್ಟಿರೋ ಜನಗಳು ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು ಇವತ್ತು ಕಮ್ಮಿ ಜನ ಇದ್ದಾರೆ ಮಾರ್ಕೆಟಲ್ಲಿ 205 ರೂಪಾಯಿ ಬರೀ 205 ರೂಪಾಯಿ ಆಕ್ಷನ್ ಆಗಿದೆ 205 ರುಪೀಸ್ 240 ಆಯ್ತು ಅದು 360 360 280 310 305 290 290 350 350 350 350 ರುಪೀಸ್ ಚೆನ್ನಾಗಿದೆ ಸೈಜ್ ನೋಡೋಣ ಇದೇನು ರೇಟ್ ಆಕ್ಷನ್ ಆಗ್ತದೆ ಅಂತ ಸೈಜ್ ಚೆನ್ನಾಗಿದೆ ಕಲರ್ ಇದೆ 325 325 ಕುಣಿಗಲ್ ಟೊಮೆಟೊ ಅಂತ ಇದು ಇದು 305 370 ನಮಸ್ಕಾರ ಅಣ್ಣ ಏನು ನಿಮ್ಮ ಹೆಸರು ಮಂಜು ಎಷ್ಟು ಬಾಕ್ಸ್ ಬಂದಿದೆ ನಿಮ್ಮದು 360 ಬಾಕ್ಸ್ ಯಾವ ಊರು ಗುಬ್ಬಿಯವರ ನೀವು ಗುಬ್ಬಿಯವ್ರದ್ದು ಮೊನ್ನೆ ಎಷ್ಟು 690 ರೂಪಾಯಿಗೆ ಹೋಗಿತ್ತು ಆಮೇಲೆ 540ಕ್ಕೆ ಹೋಗಿತ್ತು ನೆನ್ನೆ
ನೆನ್ನೆ ಬಂದಿರಲಿಲ್ಲ, ಇವತ್ತು ಗುಬ್ಬಿಯಿಂದ ಬಂದಿದೆ. ಗುಬ್ಬಿ ಐಟಮ್ಗೆ ಒಳ್ಳೆ ಬೆಲೆ ಹೋಗ್ತಾ ಇದೆ. ಇವತ್ತು ಸೈಜು ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಸೊ ಇವತ್ತು ಎಷ್ಟು ಹೋಗ್ಬೋದು ಅಂದ್ಕೊಂಡಿದ್ದೀರಾ ನೀವು? ರೈತರ ಇಲ್ಲ ಅಲ್ಲಿಂದ ಎತ್ಕೊಂಬರೋದು ಮಾರ್ಕೆಟಿಂದ? ಮಾರ್ಕೆಟಿಂದ. ಹಾಂ ಹಾಂ, ರೈತರು ಕಿರಣ್ ಅಂತ ಬೆಳೆದಿರೋರು. ನೀವು ಮಾರ್ಕೆಟ್ ಏನು ರೇಟಿಗೆ ಎತ್ಕೊಂಬಂದಿದ್ದೀರಿ ಇದು ಅಲ್ಲಿಂದ? ಗಾಡಿಗೆ ಬಂದಿರೋ? ಓ, ನೀವು ಗಾಡಿಯವರು ರೈತರು ಇದ್ರು ಕಿರಣ್ ಅಂತ. ಏನು ರೇಟ್ ಗುಬ್ಬಿಯಿಂದ ಒಳ್ಳೆ ರೇಟ್ಗೆ ಹೋಗಿದೆ. ನೋಡೋಣ ಇವತ್ತು ಏನು ರೇಟ್ಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕಿಂತ ಇದು ಟಾಪಲ್ಲಿ ಇದೆ. ಕಾಯಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಜು ಕಲ್ಲರು ಎಲ್ಲ ಸಖತ್ತಾಗಿದೆ. ನೋಡಬೇಕು ಗುಬ್ಬಿಕಾಯಿ ಇವತ್ತು ಏನು ರೇಟಿಗೆ ಹೋಗುತ್ತಂತ. ಗುಬ್ಬಿ ಇಲ್ಲಿ ಇದೆ. ಗುಬ್ಬಿದು ಇನ್ನೂ ಒಂದು ಐಟಮ್ ಬಂದಿದೆ ನೋಡಿ. ಗುಬ್ಬಿ ಐಟಮು ಇವತ್ತು 400 ರೂಪಾಯಿ ಇದೆ. ಇದೇ ಟಾಪ. ಇನ್ನೂ ಯಾವುದನ್ನ ಆಗಿತ್ತು 400 ರೂಪಾಯಿಗೆ? ಆ ಕಡೆ ಯಾವುದೂ ಆಗಿಲ್ಲ 400 ರೂಪಾಯಿಗೆ, ಯಾವುದೂ ಆಗಿಲ್ಲ. ಇದೇ ಹೈಯೆಸ್ಟ್ ಗುಬ್ಬಿಯಿಂದ ಬಂದಿರೋದು ಗುಬ್ಬಿ ಐಟಮು. ಇದೇ ಹೈಯೆಸ್ಟ್ ಇವತ್ತು 400 ರುಪೀಸ್ಗೆ 400 ರೂಪಾಯಿ. ಇದೇನಾ? ಇನ್ನೂ ಯಾವುದನ್ನ ಆಗಿತ್ತಾ? ಆ 3 ಮಂಡಿಲ ಕಾಲೇದಾ? ಗುಬ್ಬಿ ಐಟಮ್ಗೆ ಒಳ್ಳೆ ಬೆಲೆ ಇದೆ ನಮ್ಮ ಕೋಲಾರದಲ್ಲಿ. 400 ರೂಪಾಯಿಗೆ ಆಕ್ಷನ್ ಆಗಿದೆ. ಸೈಜು ಎಲ್ಲ ಚೆನ್ನಾಗಿದೆ, ಕಲರ್ ಎಲ್ಲ ಸಖತ್ತಾಗಿದೆ. ಅದಕ್ಕೆ ಇವತ್ತು 400 ರುಪೀಸ್ಗೆ 400 ರೂಪಾಯಿ. 4 ರೂಪಾಯಿ 400 ರೂಪಾಯಿ. CMR ಟೊಮೆಟೊ ಮಂಡಿ ಟುಡೇ ಹೈಯೆಸ್ಟ್ 400 ರೂಪಾಯಿ. 400 ರೂಪಾಯಿ 400 ರುಪೀಸ್ ಹೈಯೆಸ್ಟ್ 400 CMR ಟೊಮೆಟೊ ಮಂಡಿ. ಅಣ್ಣ ಗುಬ್ಬಿದು ಒಳ್ಳೆ ರೇಟ್ಗೆ ಹೋಗ್ತಾರೆ ನಮ್ಮ ಕೋಲಾರಲ್ಲಿ. ಯಾಕೆ? ಯಾಕಂದ್ರೆ ಐಟಮ್ ಅಚ್ಚ ಮಾಲ್, ಸೂಪರ್ ಗೋಲ್ಡ್ ಅದಕ್ಕೆ ಹೋಗ್ತದೆ. ಚೆನ್ನಾಗಿರ್ತಾರೆ. ನಂಬರ್ 1 ಐಟಮ್ ಗುಬ್ಬಿದು ಟಾಪ್ ಮಾಲ್. ಅದೇ ಇದೇ ಟಾಪ್ ಮಾಲ್. ಗುಬ್ಬಿದು ಯಾವತ್ತೇ ಐಟಮ್ ಬಂದ್ರು ನಮ್ಮ ಕೋಲಾರ್ಗೆ ಒಳ್ಳೆ ಬೆಲೆ ಹೋಗುತ್ತೆ. ಒಳ್ಳೆ ಬೆಲೆ, ಚೆನ್ನಾಗಿ ಬೆಳೀತಾರೆ, ಚೆನ್ನಾಗಿ ಬೆಳೀತಾರೆ. ಸೂಪರ್ ಬೆಳೆ ಆಗ್ತದೆ. ಸೂಪರ್ ಬೆಳೆ ಆಗ್ತದೆ. ನಂಬರ್ 1 ಕ್ವಾಲಿಟಿ. ಮುನ್ನೂರ 360 ಆಯ್ತು ಇದು ನಮ್ಮ ಕೋಲಾರದ CMR ಟೊಮೆಟೊ ಮಂಡಿಯಲ್ಲಿ ಇವತ್ತು ಆಕ್ಷನ್ ಆಗಿರೋದು. 60 ರೂಪಾಯಿಂದ ಹಿಡಿದು 400 ರೂಪಾಯಿಗೆ ನಾಟಿಕಾಯಿ ಆಕ್ಷನ್ ಆಗಿದೆ. ಟಾಪ್ ಆ್ಯಂಡ್ ಟಾಪು ಗುಬ್ಬಿದು 400 ರೂಪಾಯಿಗೆ ಆಕ್ಷನ್ ಆಗಿದೆ. ಫಸ್ಟ್ ಮಾಲು. ಅದರಲ್ಲಿ ಇನ್ನೊಂದು ಲಾಟ್ ಇತ್ತು. ಫಸ್ಟ್ ಲಾಟು 400 ರೂಪಾಯಿ ಇತ್ತು, ಇನ್ನೊಂದು ಲಾಟು 360 ರೂಪಾಯಿಗಾಗಿದೆ. ಸೊ ಈ ರೀತಿಯಾಗಿ ನಮ್ಮ CMR ಟೊಮೆಟೊ ಮಂಡಿಯಲ್ಲಿ ಆಕ್ಷನ್ ಇವತ್ತು ಆಗಿದೆ. ಅದೇ ನಾಟಿಕಾಯಿ ಇವತ್ತು ನನಗೆ ಸೀಡೆಲ್ಲೂ ಕಾಣಿಸ್ಲಿಲ್ಲ, ನಾಟಿದ್ದು ಮಾತ್ರ ಇಷ್ಟ ಆಗಿದೆ. ಇವಾಗ ನೀವು ನೋಡ್ತಾ ಇದ್ದೀರಾ ಫುಲ್ಲು ದಾರಿ ಎಲ್ಲ ಇಲ್ಲವೇ ಇಲ್ಲ, ಗಾಡಿ ಒಳಗಡೆ ಬರೋಕ್ಕಾಗೋದಿಲ್ಲ. ಅಷ್ಟೊಂದು ಲಾರಿಗಳು ಬಂದಿದ್ದಾವೆ. ಅಷ್ಟು ಲೋಡ್ ಬಂದಿದೆಯಾ ಅಥವಾ ಇವರೆಲ್ಲನೂ ಹಣ್ಣು ತೊಗೊಂಡೋಗಿ ಬಂದಿದ್ದಾರೆ, ಅನ್ಲೋಡ್ ಆಗಿರಲ್ಲ, ಅನ್ಲೋಡಾಗಿ ಬಂದಿರೋದು. ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ. ಒಂದ್ಸಲಿ ಒಳಗಡೆ ಸಿಕ್ಕಾಕೊಂಡ್ರೆ ಆಚೆ ಬರೋಕ್ಕೆ ಒದ್ದಾಡಬೇಕು. ಆ ರೀತಿ ಇವತ್ತು ಪೊಸಿಷನ್ ಇದೆ CMR ಟೊಮೆಟೊ ಮಂಡಿಗೆ. ದೊಡ್ಡ ಮಂಡಿ ಬಂದಿದೆ, ಹೊಸ ಮಂಡಿ, ಆದ್ರೂ ಸಿಕ್ಕಾಪಟ್ಟೆ ಗಾಡಿಗಳು ಬಂದಿರೋದ್ರಿಂದ ದಾರಿ ಕಷ್ಟ ಆಗ್ತದೆ. ಇವರೇನಾದರೂ ಅಲ್ಲೇ ಇದ್ದಿದ್ರೆ ಈ ಟೈಮಲ್ಲಿ ಭಾಳ ಕಷ್ಟ ಆಗ್ತಾಯಿತ್ತು, ಇಲ್ಲಿ ಬಂದು ತುಂಬ ಒಳ್ಳೆ ಕೆಲಸ ಆಗಿದೆ. ಹೋಗೋಕ್ಕೂ ಆಗೋಲ್ಲ, ಅಷ್ಟು ಈ ಕಡೆ ಹೊರಟೋಗ್ಬಿಡೋಣ. ನೋಡಿ ಫುಲ್ ಲಾರಿಗಳೆಲ್ಲ ಬಂದು ಐಟಮ್ ಇಳಿಸಿರುವಂಥದ್ದು.